ಹಲೋ ಫ್ರೆಂಡ್ಸ್, ಇವತ್ತು ನಾವು ಅರುಣಾಚಲ ಪ್ರದೇಶದ ಬಗ್ಗೆ ಅಧ್ಯಯನ ಮಾಡೋಣ. ಅರುಣಾಚಲ ಪ್ರದೇಶ ಭಾರತದ ಭೂಪಟದಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡೋಣ. ಇದು ಈಶಾನ್ಯ ರಾಜ್ಯ. ಹಿಂದಿನ ತರಗತಿಯಲ್ಲಿ ನಾವು ಅಸ್ಸಾಂ ಬಗ್ಗೆ ನೋಡಿದ್ದೀವಿ. ಇವತ್ತು ನಾವು ಅರುಣಾಚಲ ಪ್ರದೇಶದ ಬಗ್ಗೆ ನಾವು ನೋಡೋಣ. ಇಲ್ಲಿ ಬರುತ್ತೆ ಅರುಣಾಚಲ ಪ್ರದೇಶ. ಇದು ಈ ಭಾಗ ಏನಿದೆಯಲ್ಲ ಇವೆಲ್ಲ ಸಹ ಅರುಣಾಚಲ ಪ್ರದೇಶಕ್ಕೆ ಸಂಬಂಧಿಸಿದೆ. ನೋಡೋಣ ಈಗ ಅರುಣಾಚಲ ಪ್ರದೇಶ. ಅರುಣಾಚಲ ಪ್ರದೇಶದ ರಾಜಧಾನಿ ಯಾವುದಂತ ಕೇಳ್ತಾರೆ, ಇಟಾನಗರ. ಅರುಣಾಚಲ ಪ್ರದೇಶದ ರಾಜಧಾನಿ ಇಟಾನಗರ. ಅಲ್ಲಿ ವಿಧಾನಸಭೆ ಸದಸ್ಯರ ಸಂಖ್ಯೆ 60 ಜನ. ಭಾರತದಲ್ಲೇ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥದ್ದು ಯಾವ ರಾಜ್ಯ ಅಂತ ಕೇಳ್ತಾರೆ, ಅದೇ ಅರುಣಾಚಲ ಪ್ರದೇಶ. ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥದ್ದು. ಈ ಅರುಣಾಚಲ ಪ್ರದೇಶವು ಚೀನಾದೊಂದಿಗೆ ಏನು ಮಾಡ್ತಾರೆ ಅಂದರೆ ಗಡಿಯನ್ನು ಹಂಚಿಕೊಂಡಿದೆ. ನೋಡಿ ಇಲ್ಲಿ ಅರುಣಾಚಲ ಪ್ರದೇಶ. ಇದು ಅರುಣಾಚಲ ಪ್ರದೇಶ. ಈ ಭಾಗದಲ್ಲಿ ಏನು ಕಂಡುಬರುತ್ತಲ್ಲ ಇವೆಲ್ಲ ಚೀನಾ. ನೋಡಿ ಇದು ಚೀನಾದೊಂದಿಗೆ ಏನು ಮಾಡ್ತದೆ ಅಂದರೆ ಗಡಿಯನ್ನು ಹಂಚಿಕೊಂಡಿರ್ತದೆ. ನೋಡಿ ಇವೆಲ್ಲ ಚೀನಾನೇ. ಅದು ಹಾಗೆ ಚೀನಾದೊಂದಿಗೆ ಗಡಿಯನ್ನು ಹಂಚಿಕೊಂಡಿರ್ತದೆ. ಮತ್ತು ಇದು ಭೂತಾನ್ನೊಂದಿಗೂ ಸಹ ಗಡಿಯನ್ನು ಹಂಚಿಕೊಂಡಿರ್ತದೆ. ಚೀನಾ ಮತ್ತು ಭೂತಾನ್ನೊಂದಿಗೆ ಇದು ಗಡಿಯನ್ನು ಹಂಚಿಕೊಂಡಿರ್ತದೆ. ಈ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರೋ ರಾಜ್ಯವಾಗಿದೆ. ಅಂದರೆ ಮೊದಲನೇದು ಯಾವುದು ಅಂದರೆ ಫಸ್ಟು ಬಂದು MP ಅಂದರೆ ಮಧ್ಯಪ್ರದೇಶ, ಸೆಕೆಂಡು AP ಅಂದರೆ ಅರುಣಾಚಲ ಪ್ರದೇಶ. ಎರಡನೇ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂಥ ರಾಜ್ಯ ಯಾವುದಂದರೆ AP. ಗಡಿಯ ಹಂಚಿಕೆಯನ್ನು ನಾವೀಗ ನೋಡೋಣ. ದಕ್ಷಿಣದಲ್ಲಿ ಅಸ್ಸಾಮನ್ನು ಕಾಣ್ತೀವಿ. ಇದರಲ್ಲಿ ಆಗ್ನೇಯದಲ್ಲಿ ನಾಗಾಲ್ಯಾಂಡು, ಪೂರ್ವದಲ್ಲಿ ಮಯನ್ಮಾರ್, ಪಶ್ಚಿಮದಲ್ಲಿ ಭೂತಾನ್ ಹಾಗೂ ಉತ್ತರದಲ್ಲಿ ಟಿಬೆಟನ್ನು ನಾವು ನೋಡಬಹುದಾಗಿದೆ. ಇದು ನಾವು ಅರುಣಾಚಲ ಪ್ರದೇಶದ ಗಡಿ ಹಂಚಿಕೆಯಲ್ಲಿ ನಾವು ನೋಡ್ತೀವಿ. ನಿಮ್ಮ ಹತ್ರ ಸಹ ಭಾರತ ಮ್ಯಾಪ್ ಇರಬೇಕು, ಆಗಲೇ ನಿಮಗೆ ಇದ್ರ ಬಗ್ಗೆ ಗೊತ್ತಾಗೋದಿದ್ದು. ಓಕೆ, ಭಾರತ ಮ್ಯಾಪ್ ಎಲ್ಲೆಲ್ಲಿ ಬರ್ತದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದರ ಸ್ಥಾಪನೆ ನೋಡೋಣ. ಫೆಬ್ರವರಿ 20, 1987ರಲ್ಲಿ ಇದರ ಸ್ಥಾಪನೆ ಆಗುತ್ತೆ. ಇದರ ಅಧಿಕೃತ ಭಾಷೆ ಇಂಗ್ಲೀಷ್ ಮತ್ತು ಹಿಂದಿ ಆಗಿರುತ್ತೆ. ಅಲ್ಲಿನ ಆಡಳಿತ ಭಾಷೆ ಇಂಗ್ಲೀಷ್ ಆಗಿ ಕನ್ವರ್ಟ್ ಆಗಿರುತ್ತೆ. ಒಟ್ಟು ಜಿಲ್ಲೆಗಳು 16 ಜಿಲ್ಲೆಗಳು ಅಲ್ಲಿ. ಈ ರಾಜ್ಯದಲ್ಲಿ ವಾರ್ಷಿಕವಾಗಿ ಮಳೆ ಎಷ್ಟು ಬೀಳುತ್ತಪ್ಪ ಅಂದರೆ 500 ಸೆಂಟಿಮೀಟರ್ ಅಷ್ಟು ಮಳೆಯಾಗುತ್ತೆ. ಹಾಗಾಗಿ ಅಲ್ಲಿ ಸರೋವರಗಳು ಮತ್ತು ನದಿಗಳು ಏನು ಮಾಡ್ಬಿಟ್ಟು ಅಂದರೆ ಉಗಮವಾಗುತ್ತವೆ. ಯಾವ್ಯಾವ ನದಿಗಳು ಅಂದರೆ, ಒಂದು ಬ್ರಹ್ಮಪುತ್ರ ನದಿ ಟಿಬೆಟ್ನಿಂದ ಹರಿದು ಬಂದು ಅರುಣಾಚಲ ಪ್ರದೇಶದ ಮತ್ತು ಅಸ್ಸಾಂಗಳ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನು ಏನು ಮಾಡ್ತದೆ ಅಂದರೆ ಸೇರ್ತವೆ. ಬಂಗಾಳ ಕೊಲ್ಲಿಯನ್ನು ಸೇರುವ ಮೊದಲು ಇದು ಯಾವುದನ್ನು ಸೇರ್ತದೆ ಅಂದರೆ ಬಾಂಗ್ಲಾದೇಶ ಇದೆಲ್ಲ. ಈ ಬಾಂಗ್ಲಾದೇಶದ ಮೂಲಕ ಏನು ಮಾಡ್ತದೆ ಅಂದರೆ ಹರಿಯುತ್ತದೆ. ಇದರಲ್ಲಿ ಕಂಡುಬರುವಂತಹ ನದಿಗಳು ಯಾವುವು ಅಂದರೆ ಕಾಮೆಂಗ್, ಸುಬನ್ಸಿರಿ, ಸಿಯಾಂಗ್, ಲೋಹಿತ್. ಇದು ಲೋಹಿತ್, ಇದೊಂದು ನೆನಪಿಟ್ಕೊಳ್ಳಿ. ಇದು ಅದರಲ್ಲಿ ಟೆರಾವ್, ಕಾಮ್ಟಾ, ಸಿಹುಮ್, ದಿಬಾಂಗ್, ನೋಹಾ, ದಿಹಾಂಗ್, ಕಾಮ್ಟಾಂಗ್. ಇಷ್ಟು ನಾವು ಇಲ್ಲಿ ಕಂಡುಬರುವಂತಹ ನದಿಗಳು. ಈ ನದಿಗಳ ಎಲ್ಲ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾವಾಗ ಅಂದರೆ ನದಿ ಪರಿಚಯದಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಭಾರತೀಯ ಹಾರ್ನ್ಬಿಲ್ ಎಂಬ ಒಂದು ಪಕ್ಷಿ ಇದೆ. ಅದು ಎಲ್ಲೂ ಕಂಡುಬರುತ್ತಪ್ಪ ಅಂದರೆ ನಮಗೆ ಈ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಈ ಹಾರ್ನ್ಬಿಲ್ ಪಕ್ಷಿನ ನಾವು ವಾಟ್ಸಪ್ ಹಾಕ್ತೀನಿ. ಈ ಹಾರ್ನ್ಬಿಲ್ ಏನಿದ್ರೆ ಇದನ್ನು ನಾವು ವಾಟ್ಸಪ್ ಮಾಡ್ತೀನಿ. ಈ ರಾಜ್ಯದಲ್ಲಿ ವರ್ಗಾವಣೆ ಬೇಸಾಯವೂ ಸಹ ಇಂದಿಗೂ ಜಾರಿಯಲ್ಲಿದೆ. ಅಂದರೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಬೇಸಾಯ ಮಾಡಿ ಜೀವನವನ್ನು ನಡೆಸೋದಕ್ಕೆ ವರ್ಗಾವಣೆ ಬೇಸಾಯ ಅಂತ ಕರಿತೀವಿ. ಇಲ್ಲಿ ಮುಖ್ಯವಾದ ಬುಡಕಟ್ಟು ಜನಾಂಗದವರು ಇದ್ದಾರೆ. ಅವರು ಯಾರ್ಯಾರಂದರೆ ಆದಿಶ್, ನಿಶಿ, ಅಪಗಾನಿ, ಠಾಕಿನ್, ಮಿಶ್ಮಿ, ಕಮ್ಟಿ, ನೈಟಿ, ವಾಕೋ, ಟಾಂಕಾಂಗ್ ಮತ್ತು ಸಿಂಗ್ಪೋಹಾ ಮತ್ತು ಮೋಹಾ ಎಂಬುವರು ಇಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಬುಡಕಟ್ಟು ಜನಾಂಗದವರು.
ಇಲ್ಲಿ ಪ್ರಮುಖವಾದಂತಹ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತವೆ. ಅದು ಯಾವುದಂದರೆ ಮೌಲಿಂಗ್ ಎಂಬ ರಾಷ್ಟ್ರೀಯ ಉದ್ಯಾನ ಕಂಡುಬರುತ್ತದೆ. ಮತ್ತೊಂದು ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಅದು ನಾಮದಾಪ ಎಂಬ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತದೆ. ಇದು ಎಷ್ಟರಲ್ಲಿ ಸ್ಥಾಪನೆಯಾಗಿತ್ತು ಅಂದರೆ 1972ರಲ್ಲಿ ಇದು ಸ್ಥಾಪನೆಯಾಗುತ್ತೆ. ಮೌಲಿಂಗ್ ಮತ್ತು ದಿಬಾಂಗ್ ರಾಷ್ಟ್ರೀಯ ಉದ್ಯಾನವನವು ಡಿಹಾಂಗ್ ಮತ್ತು ದಿಬಾಂಗ್ ಬಯೋಸ್ಪಿಯರ್ ರಿಸರ್ವ್ನಲ್ಲಿ ನೆಲೆಗೊಂಡಿದೆ. ದಿಹಾಂಗ್ ಮತ್ತು ದಿಬಾಂಗ್ ಬಯೋಸ್ಪಿಯರ್ ರಿಸರ್ವ್ನಲ್ಲಿ ಬಯೋಸ್ಪಿಯರ್ ರಿಸರ್ವ್ ಅಂತ ನಿಮಗೆ ಎಕಾಲಜಿ ಬಗ್ಗೆ ಹೇಳ್ತೀನಿ, ಪರಿಸರದ ಬಗ್ಗೆ ಬರ್ತದಲ್ಲ ಅಲ್ಲಿ ನಿಮಗೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮೌಲಿಂಗ್ ಎಂಬ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿ, ದಿಬಾಂಗ್ ಎಂಬ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ನಾಮದಾಪ ಎಂಬ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಇದಕ್ಕೆ ಸಂವಿಧಾನದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ನೀಡಿದ್ದಾರೆ. ಯಾವ ವಿಧಿಯ ಪ್ರಕಾರ ವಿಶೇಷವಾದ ಸ್ಥಾನವನ್ನು ಅರುಣಾಚಲ ಪ್ರದೇಶಕ್ಕೆ ನೀಡಿದ್ದಾರೆ ಅಂದರೆ 371ನೇ ವಿಧಿಯ ಪ್ರಕಾರ, 371 ಎಚ್ ವಿಧಿಯ ಪ್ರಕಾರ ಇದಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ನೀಡಿದ್ದಾರೆ. ಅರುಣಾಚಲ ಪ್ರದೇಶವು ಭಾರತದಲ್ಲಿ ಪೂರ್ವದ ತುತ್ತ ತುದಿಯ ರಾಜ್ಯವಾಗಿದೆ. ಲೋಹಿತ್ ಎಂಬ ತುತ್ತ ತುದಿಯ ರಾಜ್ಯ ಇದು. ಪೂರ್ವದಲ್ಲಿ ತುತ್ತ ತುದಿಯ ರಾಜ್ಯವಾಗಿದೆ. ಈ ರಾಜ್ಯದಲ್ಲಿ ಬ್ರಹ್ಮಪುತ್ರ ನದಿಯನ್ನು ಏನಂತ ಕರೀತಾರೆ ಅಂದರೆ ದಿಹಾಂಗ್ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್, ಇದು ತುಂಬ ಸಲ ಕ್ವಶನ್ ಆಗಿದೆ. ದಿಹಾಂಗ್ ಎಂದು ಕರೆಯಲಾಗಿದೆ. ಇಲ್ಲಿ ಒಂದು ಸರೋವರ ಕಂಡುಬರುತ್ತದೆ. ಅದು ಯಾವುದು ಅಂದರೆ ಪರಶುರಾಮ ಕುಂಡ ಎಂಬ ಸರೋವರ ಕಂಡುಬರುತ್ತದೆ. ಇಲ್ಲಿ ಒಂದು ಪಾಸ್ ಕಂಡುಬರುತ್ತದೆ, ಅಂದರೆ ಒಂದು ಕಣಿವೆ ರೀತಿ ಒಂದು ಪಾಸ್ ಕಂಡುಬರುತ್ತದೆ. ಅದು ಯಾವುದಂದರೆ ಸೇಲಾ ಪಾಸ್ ಅಂತ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿರೋದು ಇದು. ಈ ರಾಜ್ಯದ ಇಟಾನಗರವು ಭಾರತದಲ್ಲಿಯೇ ಮೊಟ್ಟ ಮೊದಲು ಸೂರ್ಯ ಉದಯಿಸುವ ನಾಡು ಅಂತ ಯಾವ್ದನ್ನ ಕರಿತೇವೆ ಅಂದರೆ ಅರುಣಾಚಲ ಪ್ರದೇಶವನ್ನು ಕರಿತೇವೆ. ಅದರಲ್ಲಿ ಲೋಹಿತ್ ಎಂಬ ಪ್ರದೇಶದಲ್ಲಿ ಮೊಟ್ಟ ಮೊದಲು ಸೂರ್ಯ ಯಾವ ರೀತಿ ಉದಯಿಸಿದ ಸನ್ರೈಸ್ ಆಯ್ತಾ ಇರೋದಲ್ಲ ಅದು ಎಲ್ಲಿ ಕಾಣಿಸುತ್ತದೆ ಭಾರತದಲ್ಲಿ ಅಂದರೆ ಈ ಇಟಾನಗರ ಅಂದರೆ ಲೋಹಿತ, ಅದು ರಾಜ್ಯ ಬಂದು ಅರುಣಾಚಲ ಪ್ರದೇಶ. ಈ ರಾಜ್ಯದಲ್ಲಿ ದಿಹಾಂಗ್ ಪರ್ವತ ಶ್ರೇಣಿ ಇದೆ. ಇವೆಲ್ಲ ಕ್ವಶನ್ ಆಗಿರೋದೆ. ಶಾಂಕೋಶ ನದಿಯು ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶಗಳ ನಡುವೆ ಏನು ಮಾಡ್ತದೆ ಅಂದರೆ ಹರಿಯುತ್ತದೆ. ಇದು ಸಹ ಕ್ವಶನ್ ಆಗಿರೋದೆ. ಇಲ್ಲಿ 2017ರಲ್ಲಿ ಸಾಂಕೇನ್ ಉತ್ಸವ ಏನು ಮಾಡ್ತದೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. 5 ದಿನಗಳಲ್ಲಿ 2 ಬಾರಿ ಮೌಂಟ್ ಎವರೆಸ್ಟ್ ಏರಿದಂತಹ ಮಹಿಳೆ ಒಂದು ವಿಶ್ವ ದಾಖಲೆಯನ್ನೇ ಮಾಡ್ತಾರೆ. ಅವರು ಯಾರು ಅಂದರೆ ಅನ್ಸು ಚಮ್ಸೆಂಪಾ ಎಂಬುವರು ಏನು ಮಾಡ್ತಾರೆ ಅಂದರೆ ಒಂದು ವಿಶ್ವ ದಾಖಲೆಯನ್ನೇ ಮಾಡ್ತಾರೆ. ಅನ್ಸು ಚಮ್ಸೆಂಪಾ ಎಂಬುವರು ಇಲ್ಲಿ 5 ದಿನದಲ್ಲಿ 2 ಬಾರಿ ಮೌಂಟ್ ಎವರೆಸ್ಟನ್ನು ಏರಿದಂತಹ ಮಹಿಳೆಯಾಗಿರ್ತಾರೆ. ಅವರು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರ್ತಾರೆ. ಈ ರಾಜ್ಯದಲ್ಲಿ ಭೌಗೋಳಿಕವಾಗಿ 80ರಷ್ಟು ಪ್ರದೇಶ ಅರಣ್ಯದಿಂದ ಆವೃತವಾಗಿದ್ದು ಇದರಲ್ಲಿ 12ರಷ್ಟು ಅಧಿಕ ಅರಣ್ಯ ಪ್ರದೇಶ ರಕ್ಷಿತ ಪ್ರದೇಶದಿಂದ ಏನು ಮಾಡ್ತದೆ ಅಂದರೆ ಕೂಡಿರುತ್ತದೆ. ಮಾಡ್ತಿದೆ. ವಿಸ್ತೀರ್ಣ ಸ್ಥಾನ 14ನೇ ಸ್ಥಾನದಲ್ಲಿ. ವಿಸ್ತೀರ್ಣ ಅಂದರೆ ವಿಸ್ತೀರ್ಣದಲ್ಲಿ 14ನೇ ಸ್ಥಾನ. ಜನಸಂಖ್ಯೆಯಲ್ಲಿ ಇದು 27ನೇ ಸ್ಥಾನವನ್ನು ಹೊಂದಿದೆ. ಅರುಣಾಚಲ ಪ್ರದೇಶ ನಮ್ಮ ದೇಶದಲ್ಲಿ ಸ್ಥಾಪನೆ ಆವಾಗ ಅದರ ಸ್ಥಾನಮಾನ ಎಷ್ಟಿತ್ತು ಅಂದರೆ 23ನೇ ರಾಜ್ಯವಾಗಿ ಸ್ಥಾಪನೆ ಆಗುತ್ತಿದೆ. 23ನೇ ರಾಜ್ಯವಾಗಿ ಅರುಣಾಚಲ ಪ್ರದೇಶ ಸ್ಥಾಪನೆ ಆಗುತ್ತೆ. ರಾಜ್ಯ ಭಾಷೆ ಯಾವುದಂದರೆ ಇಂಗ್ಲೀಷು ಇಲ್ಲಿನ ರಾಜ್ಯ ಭಾಷೆ.
ರಾಜ್ಯ ಮರ ಯಾವುದು ಅಂದರೆ ಆಲಂಗ್ ಇದೆಯಲ್ಲ, ಇದು ರಾಜ್ಯ ಮರ. ರಾಜ್ಯ ಪ್ರಾಣಿ ಅಂದರೆ ಮಿಥುನ್ ಎಂಬುದು ಇಲ್ಲಿನ ರಾಜ್ಯ ಪ್ರಾಣಿ. ಅರುಣಾಚಲ ಪ್ರದೇಶದ ರಾಜ್ಯ ಪಕ್ಷಿ ಯಾವುದಂತ ಕೇಳ್ತಾರೆ, ಹಾರ್ನ್ಬಿಲ್ ಎಂಬುದು ಇಲ್ಲಿನ ರಾಜ್ಯ ಪಕ್ಷಿಯಾಗಿದೆ. ಅಲ್ಲಿನ ಹೂವು ಯಾವುದಂತ ಕೇಳ್ತಾರೆ, ಫಾಕ್ಸ್ ಸ್ಟೈಲ್ಸ್ ಆರ್ಕಿಡ್ ಎಂಬುದು ಅಲ್ಲಿನ ಪ್ರಮುಖವಾದಂತಹ ಹೂವು. ಈ ರಾಜ್ಯವು ಚೀನಾದೊಂದಿಗೆ ಗಡಿಯನ್ನು ಹಂಚಿದೆ, ಆಗಲೇ ಹೇಳಿದ್ದೀನಿ. ಪ್ರಮುಖವಾದ ಬೆಳೆ ಭತ್ತ, ಮೆಕ್ಕೆಜೋಳ, ಗೋಧಿ ಮತ್ತು ಕಬ್ಬನ್ನು ಇಲ್ಲಿ ಬೆಳೆಯಲಾಗಿದೆ. ಈ ರಾಜ್ಯವನ್ನು ಏನಂತ ಕರೀತಾರೆ ಅಂದರೆ ಡಾನ್ಲೀಡ್ ಪರ್ವತ ನಾಡು ಎಂದು ಕರೀತಾರೆ. ಇದು ಡಾನ್ಲೀಡ್ ಪರ್ವತಗಳ ನಾಡು ಅಂತ ಯಾವ್ದನ್ನ ಕರೀತಾರೆ ಅಂದರೆ ಅರುಣಾಚಲ ಪ್ರದೇಶವನ್ನು ಏನು ಮಾಡ್ತಾರೆ ಕರೀತಾರೆ. ಅದೇ ರೀತಿ ಈ ರಾಜ್ಯದಲ್ಲಿ ಸಸ್ಯಶಾಸ್ತ್ರೀಯ ವೈಭವವನ್ನು ಸಾಮಾನ್ಯವಾಗಿ ಕಾಣಬಹುದು. ಹಾಗಾಗಿ ಇದಕ್ಕೆ ಏನಂತ ಕರೀತಾರೆ ಅಂದರೆ ಸಸ್ಯಶಾಸ್ತ್ರಜ್ಞರ ಸ್ವರ್ಗ ಎಂದು ಕರೀತಾರೆ. ಸಸ್ಯಶಾಸ್ತ್ರಜ್ಞರ ಸ್ವರ್ಗ ಎಂದು ಯಾವ ನಾಡನ್ನು ಕರೀತಾರೆ ಅಂದರೆ ನಾವು ಅರುಣಾಚಲ ಪ್ರದೇಶವನ್ನು ಕರೀತೇವೆ. ಇಲ್ಲಿ ಕಂಡುಬರುವಂತಹ ನೃತ್ಯ ಯಾವುದು ಅಂದರೆ ವಾಂಚ ಎಂಬ ನೃತ್ಯ ಮತ್ತು ಬೊಯ್ಯೈ ಎಂಬ ನೃತ್ಯ. ಅದೇ ರೀತಿ ಕಣ್ಪೀಟ್ ಎಂಬ ನೃತ್ಯ, ಕಣ್ಪಿ ಎಂಬ ನೃತ್ಯ ಮತ್ತು ಡಿಗಾರ್ ಎಂಬ ನೃತ್ಯ. ಅದೇ ರೀತಿ ಪೊನುಂಗ್ ಎಂಬ ನೃತ್ಯ, ಹಾಗೆ ಪೈ ನೃತ್ಯ, ಕಾಫಿ ಫೈ ನೃತ್ಯ ಅಂತ. ಇದು ಕಾಫಿ ಫೈ ನೃತ್ಯ ಆಗಬೇಕಿದು. ಕಾಫಿ ಫೈ ನೃತ್ಯ ಅಂದರೆ ಕಾಫಿ ಬೆಳೆದ ನಂತರ ಅಲ್ಲಿ ಕಂಡುಬರುವಂಥ ನೃತ್ಯ ಇದು. ಕಾಫಿ ಪೈ ನೃತ್ಯ ಎಂಬುದು ಇಲ್ಲಿ ಪ್ರಮುಖವಾದ ನೃತ್ಯ. ಇಷ್ಟು ನಾವು ಅರುಣಾಚಲ ಪ್ರದೇಶದ ಬಗ್ಗೆ ನೋಡಿದ್ದೀವಿ. ಇಷ್ಟು ಎಲ್ಲವೂ ಸಹ ಕ್ವಶನ್ ಆಗಿರೋದೆ, ವೆರಿ ಇಂಪಾರ್ಟೆಂಟು. ಎಲ್ಲರೂ ನೋಟ್ಸ್ ಮಾಡ್ಕೊಳ್ಳಿ.